ಮನು ಕಟೌಟ್ ಹಾಕೊಂಡಿದ್ರೆ ಅದನ್ನ ಶಿವಣ್ಣ ಅವ್ರ ಅಭಿಮಾನಿಗಳು ಯಾರೋ ಫೋನ್ ಮಾಡಿ ತೆಗ್ಸದ್ರಂತೆ. ಆಯ್ತಾ, ಇನ್ನು ನೆಕ್ಸ್ಟ್ ಒಂದ್ ಸಿನಿಮಾ ಮಾಡಿದ್ರು ಕೂಡ ಕಟೌಟ್ ಕೂಡ ಹಾಕಕ್ ಆಗಲ್ಲ. ಕಟೌಟ್ ಅಲ್ಲ ಸಿನಿಮಾ ಅನ್ನೋದು. ಅಲ್ಲ ಹಿಂಗ್ ಇದೇನಾದ್ರು ಕ್ಲಾರಿಟಿ ಸಿಗ್ಲಿಲ್ಲ ಅಂತಂದ್ರೆ ಸಿನಿಮಾ ಅನ್ನೋದು ಹೇಳ್ತೀವಿ ಕೇಳಿ ಮಡೆನೂರು ಮನು ಅವ್ರೆ, ನಿಮ್ಮ ಸಿನಿಮಾ ಅನ್ನೋ ಶೂಟಿಂಗ್ ಆಗೋಕ್ಕೂ ಬಿಡಲ್ಲ. ಎಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಮಡೆನೂರ್ ಮನು ಈಗಾಗಲೇ ಒಂದು ತಿಂಗಳ ಆಗ್ತಾ ಬಂತ ಹತ್ರ ಒಂದು ಕಾಂಟ್ರವರ್ಸಿಲ್ ತಗಲಾಕೊಂಡ್ಬಿಟ್ಟು ಅದಾದ್ಮೇಲೆ ಒಂದು ರೇಪ್ ಕೇಸ್ ನಲ್ಲಿ ಒಳಗಡೆ ಹೋದಂತ ವ್ಯಕ್ತಿ ಮಡೆನೂರ್ ಮನು. ಸೊ ಅದಾದ್ಮೇಲೆ ರೇಪ್ ಕೇಸ್ ನಲ್ಲಿ ಒಳಗಡೆ ಹೋಗಿ ಅದಾದ್ಮೇಲೆ ಅದು ಇದು ಇನ್ನೊಂದು ಮತ್ತೊಂದು ಬೇಲ್ ಸಿಕ್ಕಿ ಹೊರಗಡೆ ಬಂದಿರತಕ್ಕಂಥದ್ದು. ಎಸ್ ನೋಡ್ರಿ, ಮಡೆನೂರ್ ಮನು ಬಗ್ಗೆ ತಾವು ಹೇಳೋದಾದ್ರೆ ಮಡೆನೂರ್ ಮನು ಅವರು ಆಕ್ಚುಲಿ ಅವರು ಸಿನಿಮಾನು ಅದ್ಭುತವಾಗಿ ಮಾಡಿದಾರ್ರಿ. ಆಯ್ತಾ, ಅವರು ದರ್ಶನ್ ಅವ್ರ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿದ್ರು, ಮಾತಾಡಿಲ್ಲ ಅಂತ ಹೇಳಿದ್ರು. ಇಲ್ಲಿ ನೋಡಿ, ನೆಕ್ಸ್ಟ್ ನಮ್ಮ ಇವ್ರ ಬಗ್ಗೆ ಆಗಿರ್ಬೋದು, ಧ್ರುವ ಸರ್ಜಾ ಅವ್ರ ಬಗ್ಗೆ ಆಗಿರ್ಬೋದು, ಶಿವಣ್ಣ ಅವ್ರ ಬಗ್ಗೆ ಆಗಿರ್ಬೋದು, ಇವ್ರ ಬಗ್ಗೆ ಯಾರ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿದ್ರು. ಇಲ್ಲಿ ನೋಡಿ, ನಾನು ನಿಜವಾಗ್ಲೂ ಹೇಳ್ತೀನಿ, ಇವರ ಇಮೇಜ್ ಯಾವ ರೀತಿ ಇತ್ತು ಸ್ಟಾರ್ಟಿಂಗ್ ಅಲ್ಲಿ, ಸಿನಿಮಾ ರಿಲೀಸ್ ಆದಾಗ ಯಾವ ರೀತಿ ಇತ್ತು ಅಂದ್ರೆ, ಎಸ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಹಾಕೊಂಡಿದ್ದಂತ ಕಲಾವಿದ್ರು ಕೂಡ ಹಳೆ ಕಲಾವಿದ್ರು, ಸಿನಿಮಾನ ಚೆನ್ನಾಗ್ ಮಾಡಿದ್ರು, ಒಳ್ಳೆ ಡೈರೆಕ್ಷನ್ ಮಾಡಿದ್ರು. ಆಕ್ಚುಲಿ ನೋಡಿ, ಇವ್ನ್ಗೆ ಏನಾಗ್ಬಿಡ್ತು ಅಂದ್ರೆ, ಇದು ಮದ ರೀತಿ ಆಗ್ಬಿಡ್ತು, ಅಹಂಕಾರದ ರೀತಿ ಆಗ್ಬಿಡ್ತು. ಏನ್ ನನ್ ಸಿನಿಮಾ ಹೆಂಗಿದೆ ಹಂಗೆ, ಏನ್ ಒಬ್ಬ ಶಿವಣ್ಣನ್ ರೇಂಜ್ಗೆ, ದರ್ಶನ್ ಅವ್ರ ರೇಂಜ್ಗೆ, ಆಯ್ತಾ, ಈ ರೇಂಜ್ಗೆ ಅವನನ್ನು ಊಹೆ ಮಾಡ್ಕೊಬಿಟ್ಟ. ಆಕ್ಚುಲಿ ತುಂಬಾ ಜನ ಇದುವರೆಗೂ ಕಾಂಟ್ರವರ್ಸಿ ಆಗಿದ್ದು ಅದೇನೆ, ಇವನೇ ಮಾತಾಡಿದಾನೆ ದರ್ಶನ್ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡಿದಾನೆ, ಇನ್ ಮುಗೀತು ಹಾಗೆ ಹೀಗೆ, ಇನ್ನೊಂದ್ 5 ವರ್ಷ ಅವ್ರದ್ದು ಹೆಸರಿರುತ್ತೆ ಆದ್ರೆ ಸಿನಿಮಾಗಳು ಓಡಲ್ಲ, ಶಿವಣ್ಣ ಇನ್ನೊಂದ್ 5 ವರ್ಷ ಅವ್ರು ತೀರೋಗ್ಬಿಡ್ತಾರೆ, ಧ್ರುವ ಸರ್ಜಾ ಬಗ್ಗೆನು ಹಿಂಗೆ ಈ ರೀತಿಯಾದ ಕಮೆಂಟ್ಗಳು. ನಾನೇ ನಂದೇ ನೆಕ್ಸ್ಟ್ ಏನ್ ಅದ್ಭುತವಾದ ಸಿನಿಮಾ ಮಾಡಿದೀನಿ, ನೆಕ್ಸ್ಟ್ ಅವ್ರ ರೇಂಜ್ ಬಂದ್ಬಿಡ್ತೀನಿ ನಾನು, ಶಿವಣ್ಣ ದರ್ಶನ್ ಅವ್ರನ್ನು ಮೀರಿಸ್ಬಿಡ್ತೀನಿ, ಆ ರೀತಿಯಾದ ಮಾತುಗಳು. ಆದ್ರೆ ಇವಾಗ ಮೊನ್ನೆ ರಿಲೀಸ್ ಆಗಿದೆ, ಒಳ್ಳೆ ತಂದಲ್ಲಿ ಇದ್ದಿದ್ರೆ ಶಿವಣ್ಣನ್ ರೀತಿನೂ ಬರ್ತಾ ಇದ್ರೇನೋ, ಮಡೆನೂರ್ ಮನು ದರ್ಶನ್ ಅವ್ರ ರೀತಿಲೂ ಬರ್ತಾ ಇದ್ನೇನೋ. ಆದ್ರೆ ಇವನ ಒಂದು ಅವಿವೇಕತನದ ಮಾತು ಬಹಳ ಖಂಡನೀಯ. ಮತ್ತೆ ಮಡೆನೂರ್ ಮನು ನಿನ್ನೆ ಒಂದು ಹೇಳಿಕೆ ಕೊಟ್ಟ, ಹೌದೌದು, ಅದೇ ನಿನ್ನೆ ರಿಲೀಸ್ ಆಗಿ ಒಂದು ಹೇಳಿಕೆ ಕೊಟ್ಟಿದ್ದಾನೆ, ಬೇಲ್ ಮೂಲಕ ರಿಲೀಸ್ ಆಗಿರೋದು. ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥ ಮಡೆನೂರ್ ಮನು ಏನ್ ಹೇಳ್ತಾನೆ ಅಂದ್ರೆ, ನಾನು ದರ್ಶನ್ ಅವ್ರ ಬಗ್ಗೆ ಆತರ ಮಾತಾಡಿಲ್ಲ, ಶಿವಣ್ಣನ್ ಬಗ್ಗೆ ಹಂಗ್ ಮಾತಾಡಿಲ್ಲ, ಧ್ರುವಣ್ಣನ್ ಬಗ್ಗೆ ಹಂಗ್ ಮಾತಾಡಿಲ್ಲ. ಯಾಕೆಂದ್ರೆ ಟೈಟಲ್ ಕೊಟ್ಟಿದ್ದೆ ಶಿವರಾಜ್ ಕುಮಾರ್ ಅವರು, ಮತ್ತೆ ನಮ್ದು ಟೀಸರ್ ರಿಲೀಸ್ ಮಾಡ್ಕೊಂಡ್ ಕೊಟ್ಟಿದ್ದೆ ಧ್ರುವ ಸರ್ಜಾ ಅವರು. ಇನ್ನು ದರ್ಶನ್ ಅವ್ರ ವಿಚಾರಕ್ಕೆ ಅಂತ ಬಂದ್ರೆ ನಾನೇ ಎಷ್ಟೋ ಜನಗಳಿಗೆ ಹೇಳ್ತಾ ಇರ್ತೀನಿ, ದರ್ಶನ್ ಅವ್ರ ಯಾರನ್ನ ಎದುರಾಕೊಂಡ್ರು ಪರವಾಗಿಲ್ಲ, ದರ್ಶನ್ ಅವ್ರ ಮಾತ್ರ ಹಿಂಗೆ ಅಂತ ಅನ್ಬಿಟ್ಟು ಹೇಳ್ತೀನಿ. ದೊಡ್ಡದಾಗಿದೆ. ಎಸ್ ಎಸ್ ಅದೇ ಈ ತರ ಒಂದು ಹೇಳಿಕೆನ ಕೊಟ್ಟಂತ ಮಡೆನೂರ್ ಮನುಗೆ ನಾನ್ ಕೇಳ್ತಕ್ಕಂಥದ್ದು, ಮಡೆನೂರ್ ಮನು ಆ ಹೇಳಿಕೆ ಕೊಡುವಂತ ಸಂದರ್ಭದಲ್ಲೇನೆ ನನಗೆ ಇದಕ್ಕಿಂತ ಮುಂಚೆನೆ ಪಿತೂರಿಗಳೆಲ್ಲ ಬಂದಿತ್ತು. ಅಂದ್ರೆ ನನಗೆ ಇದನ್ನ ವಾಯ್ಸ್ ರೆಕಾರ್ಡು ಕೂಡ ನನ್ನ ಹತ್ರ ಇದೆ, ಆಡಿಯೋ ಇದೆ. ಏನಂತ ಹೇಳಿದ್ರು, ನಿನ್ನನ್ನ ಒಂದು ಆಡಿಯೋ ಸಾಕು ನಿನ್ನ ಮುಚ್ಚಾಕೋದಕ್ಕೆ, ಈ ಕೇಸ್ ನಿಂದ ಹೊರಗಡೆ ಬಚಾವಾಗಿ ಬಂದ್ರು ನಿನ್ಗೊಂದು ಆಡಿಯೋ ಸಾಕು, ಫ್ಯಾನ್ಸ್ ಗಳೇ ಸಾಯ್ಸಾಕ್ಬಿಡ್ತಾರೆ ನಿನ್ನನ್ನ, ಹಂಗೆ ಹಿಂಗೆ ನಿನ್ನನ್ ಬಿಡಲ್ಲ, ಆಡಿಯೋ ರಿಲೀಸ್ ಮಾಡಬಾರ್ದು ಅಂದ್ರೆ ನನ್ಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಒಂದು ವಿಡಿಯೋದಲ್ಲಿ ಹೇಳ್ತಾನೆ. ಮತ್ತೆ ಇದೇ ಟಿವಿ ನೈನವ್ರು ಕೇಳಿದಾಗ ಟಿವಿ ನೈನವ್ರಿಗೆ ಹೇಳ್ತಾನೆ ಮಡೆನೂರ್ ಮನು ಏನಂತ, ಇಲ್ಲ ನಾನು ಈ ಆಡಿಯೋದೇನಿದೆಯಲ್ಲ, ಈ ಆಡಿಯೋ ನಾನ್ ಮಾಡಿರೋದಲ್ಲ, ನಾನ್ ಹಂಗೂ ಅವ್ರನ್ನ ಕೇಳಿದೀನಿ, ಓಕೆನಾ, ನಿಮ್ಗೆ ಏನಾದ್ರು ದುಡ್ಡು ಗಿಡ್ಡು ಬೇಕಂದ್ರೆ ಹೇಳ್ರಿ, ಎಲ್ಲಾದ್ರೂ ವ್ಯವಸ್ಥೆ ಮಾಡ್ಕೊಂತ ಅಮನ್ ಕೊಡ್ತೀನಿ ನಾನು ಅಂತ ಅನ್ಬಿಟ್ಟು ಹೇಳ್ತೀನಿ ಅಂತ ಅನ್ಬಿಟ್ಟು ನಾನು ಹೇಳಿದ್ದೆ. ಆದ್ರೂ ಕೂಡ ಅವರು ಈ ತರ ಮಾಡಿದ್ದಾರೆ. ಸಾಮಾನ್ಯ ಜನರಿಗೆ ಗೊತ್ತಾಗ್ತಾ ಇತ್ತಣ ಇದು ಮಿಮಿಕ್ರಿ ಅಂತ, ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಮಡೆನೂರ್ ಮನು ಹೇಳ್ದ. ಹೌದು, ಅಲ್ಲ ಈಗ ದುಡ್ಡು ಕೊಡಕ್ ಮುಂದಾಗ್ತಾನೆ. ನಾನ್ ಕೇಳೋದು ಒಂದು, ಈಗ ಈ ವಿಚಾರದಲ್ಲಿ ನೀವು ಆಡಿದ ಆಟ, ಓಡಿದ ಊಟ ಏನ್ ಹೇಳು, ಒಂದ್ಸರಿ ಮಾತಾಡಿದ ತಕ್ಷಣ ನಾನಲ್ಲ ಅದ್ ಮಾತಾಡಿರೋದು, ಮಿಮಿಕ್ರಿ ಮಾಡ್ಬಿಟ್ಟವ್ರೆ, ಅಥವಾ ಇವಳು ಮಿಂಚು ನಾನು ಮಡೆನೂರ್ ಮನುದೆ ಹಾಕಿರೋದು, ಅತಿಯಾದ ದುರಂಕಾರ ಅಂತ ಏನೋ ಹಾಕೊಂಡವಳು, ಓಕೆನಾ, ಅವಳು ಹಾಕೊಂಡಿರೋದಾದ್ಮೇಲೆನೆ ಟ್ರೋಲ್ ಆಗಿದ್ದೆಲ್ಲನ. ಫಸ್ಟ್ ಹಾಕೊಂಡಿರೋದೇ ಮಿಂಚು, ಅವಳ ಅಕೌಂಟ್ ಅಲ್ಲಿ ಹಾಕೊಂಡಿದ್ದಾದ್ಮೇಲೆ ಬೇರೆ ಕಡೆಗೆಲ್ಲ ಟ್ರೋಲ್ ಆಗ್ತಾ ಬಂತು. ಎಸ್ ಇರ್ಲಿ, ಈ ವಿಚಾರವಾಗಿ ನಾನ್ ಕೇಳ್ತಕ್ಕಂಥದ್ದು, ಓಕೆನಾ, ನಾನೇ ಅಂತಲ್ಲ, ನಮ್ಮ ಕನ್ನಡಿಗರ ಪರವಾಗಿ ಎಷ್ಟೋ ಶಿವಣ್ಣನ ಅಭಿಮಾನಿಗಳ ಪರವಾಗಿ, ಎಷ್ಟೋ ದರ್ಶನ್ ರವರ ಅಭಿಮಾನಿಗಳ ಪರವಾಗಿ, ಎಷ್ಟೋ ಧ್ರುವ ಸರ್ಜಾ ಅವರ ಅಭಿಮಾನಿಗಳ ಪರವಾಗಿ ನಾನ್ ನಿಮ್ಮಿಬ್ರು ಕೇಳ್ತಾ ಇರೋದು, ಮಡೆನೂರ್ ಮನು ಮತ್ತೆ ಮಿಂಚು, ನಿಮ್ಮಿಬ್ಬರ ಆಟಗಳಿಗೆ
ನಿಮ್ಮಿಬ್ರ ಆಟ ಚೆಲ್ಲಾಟಗಳಿಗೆ ಈ 3 ಜನ ಸ್ಯಾಂಡಲ್ವುಡ್ ನಲ್ಲಿ ಬಿಗ್ ಸ್ಟಾರ್ಸ್ ಗಳು, ಈ 3 ಜನ ಸ್ಟಾರ್ಸ್ ಗಳ ಬಗ್ಗೆನೂ ಕೂಡ ಮಡೆನೂರ್ ಮನು ಮಾತಾಡಿರ್ತಕ್ಕಂಥದ್ದು ಸುಳ್ಳು ಅಂತ ಮಡೆನೂರ್ ಮನು ನಿರೂಪಿಸ್ಲೇಬೇಕು. ಈಗ ತಪ್ಪಿಸ್ಕೊಳ್ಳೋದಕ್ ಸಾಧ್ಯನೇ ಇಲ್ಲ, ಇದನ್ನ ಬಿಟ್ಕೊಂಡು ಕೊಡಲ್ಲ ಸಾಮಾನ್ಯ ಜನರು. ಅಭಿಮಾನಿಗಳಂತೂ ಫಸ್ಟ್ ಆಫ್ ಆಲ್ ಬಿಟ್ಕೊಂಡ್ ಕೊಡಲ್ಲ. ಇದಕ್ಕೆ ನಿರೂಪಿಸ್ಬೇಕು. ನೀವು ಏನಂತ ನಿರೂಪಿಸ್ಬೇಕು? ಇದು ನಾನ್ ಮಾತಾಡಿಲ್ಲ ಅಂತ ಅನ್ನೋದು ನಿಮ್ಗೆ ಆ ಧೈರ್ಯ ಇತ್ತು ಅಂತಂದ್ರೆ, ಈಗೆಲ್ಲ ತುಂಬಾ ಫಾಸ್ಟ್ ಆಗೈತ್ರಿ ಸೈಬರ್ ಕ್ರೈಮ್ ಅನ್ನೋದು, ಏನ್ ಸುಮ್ಮನೆ ಇಲ್ಲ. ನನ್ನ ಮಗಂದು ನೀವು ಎಲ್ಲಿ ಪಾತಾಳದಲ್ಲಿ ಅಡಗಿದ್ರು ಬಿಡಲ್ಲ, ಮೊಬೈಲ್ ಸ್ವಿಚ್ ಆಫ್ ಆಗಿದ್ರು ಬಿಡಲ್ಲ, ಆನ್ ಆಗಿದ್ರು ಬಿಡಲ್ಲ. ನೀವು ಮಾಡಿಲ್ಲ ಅನ್ನೋದು ನಿಜ ತಾನೆ? ಇಂಥ ದೊಡ್ಡ ಸೆಲೆಬ್ರಿಟಿಗಳದು ಈ ತರ ಮಾತಾಡಿರ್ತಕ್ಕಂಥ ಹೇಳಿಕೆ ನಿನ್ ಮೇಲೆ ಆರೋಪ ಬರ್ತಾ ಇದೆ ತಾನೆ. ಈ ಆರೋಪ ಮುಕ್ತನಾಗ್ಲೇಬೇಕು. ನೀನು ಮುಕ್ತನಾಗ್ಲಿಲ್ಲ ಅಂತಂದ್ರೆ ನಿಮ್ಮೂರ್ನಲ್ಲೂ ದರ್ಶನ್ ಅವ್ರ ಅಭಿಮಾನಿಗಳಿದ್ದಾರೆ, ಶಿವಣ್ಣನ ಅಭಿಮಾನಿಗಳಿದ್ದಾರೆ, ಧ್ರುವ ಸರ್ಜಾ ಅಭಿಮಾನಿಗಳಿದ್ದಾರೆ. ಬಂದ್ ಕೇಳ್ತಾರೆ. ಆಮೇಲೆ ಅಲ್ಲ ಇದು ಇನ್ನು ಒಂದ್ ನಿಮಿಷ ಇದನ್ನ ಕಂಪ್ಲೀಟ್ ಆಗಿಲ್ಲ. ಕೇಳ್ತಾರೆ. ಸೊ ಇದಕ್ ನೀನ್ ಏನ್ ಮಾಡ್ಬೇಕು? ನಾವೇ ಐಡಿಯಾ ಕೊಡ್ತೀವಿ, ಕೇಳು. ಸೈಬರ್ ಕ್ರೈಮಿಗೆ ಹೋಗಿ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡ್ಬೇಕು. ಸ್ವಾಮಿ, ನನ್ನ ಮೇಲೆ ಹಿಂಗ ಆರೋಪ ಬಂದಿದೆ, ಬಂದಿದೆ. ಈ ಒಂದು ಆಡಿಯೋನ ಫಸ್ಟ್ ಮಿಂಚು ಹಾಕಿದ್ರು. ಸೊ ಮಿಂಚು ಹಾಕಿದ್ರು ಅಂತಂದ್ರೆ ಮಿಂಚುಗೆ ಯಾರು ಆಡಿಯೋ, ಮಿಂಚು ಮೊಬೈಲ್ ನಿಂದಾನೆ ತೆಗ್ದಿರೋದು ಆಡಿಯೋ. ಓಕೆನಾ? ಆ ಟೈಮ್ನಲ್ಲಿ ನಾನು ಅಲ್ಲಿದ್ನ. ದಯವಿಟ್ಟು ಇದನ್ನ ಕೂಲಂಕುಷವಾಗಿ ಇದನ್ನ ತಿಳಿಸ್ಕೊಂಡ್ ಕೊಡ್ಬೇಕು ಸ್ವಾಮಿ. ನಾನು ಈ ಒಂದು ಆಡಿಯೋದಲ್ಲಿ ಮಾತಾಡಿರ್ತಕ್ಕಂಥದ್ದು ನಾನಲ್ಲ ಅನ್ನೋ ವಿಚಾರ ಕ್ಲಾರಿಟಿ ಕೊಡ್ಬೇಕು. ಇಲ್ಲ ಎರಡನೇದು, ಮನು ಏನಾದ್ರು ಹಂಗ್ ಕ್ಲಾರಿಟಿ ಕೊಟ್ಟು ಕಂಪ್ಲೇಂಟ್ ಮಾಡಿದಾದ್ಮೇಲೆ ಮಿಂಚು ನೀನು ಓಕೆನಾ, ಯಾಕೆಂದ್ರೆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ರು ಅಥವಾ ನೀನು ಏನಂತಾರೆ ಯಾವ್ದೇ ಒಂದ್ ಮನೇಲಿ ಇದ್ರು, ಅಕ್ಕಪಕ್ಕದಲ್ಲಿ CCTV ಇನ್ನೊಂದು ಮತ್ತೊಂದು ಇದ್ದೇ ಇರುತ್ತೆ. ಓಕೆನಾ? ಇದು ಗೊತ್ತಾದೇ ಆಗುತ್ತೆ. ಇವತ್ತಲ್ಲ ನಾಳೆ ಮಡೆನೂರ್ ಮನು ಮಾತಾಡೋಣ ಅಥವಾ ಮಿಂಚು ಈ ತರ ಸಂಚು ಮಾಡ್ಕೊಂಡು ಮಿಂಚಿನ ಸಂಚು ಅಂತ ಅನ್ಬಿಟ್ಟು ಏನಾದ್ರೂ ಆಟಗಳಾಡ್ತಾ ಇದ್ರೆ ಖಂಡಿತವಾಗಿ ಕನ್ನಡಿಗರ ಒಂದು ಕೆಂಗಣ್ಣಿಗೆ ನೀನ್ ಖಂಡಿತವಾಗಿ ಕಾರಣ ಆಗ್ತೀಯ. ಓಕೆನಾ? ಇಬ್ರಿಗೂ ಹೇಳೋದು ಅದನ್ನೇ, ಇಬ್ರು ನಿರೂಪಿಸ್ಲೇಬೇಕು ಅದನ್ನ. ನೀವು ಒಳಗಡೆ ಅಳ್ಳಾಡಿಸ್ಕೊಂಡ್ಬಿಟ್ಟು ನಾವಿನ್ನ ಒಂದಾಗ್ಬಿಟ್ವಿ, ನೀನ್ ನಾಳೆ ಮಡೆನೂರ್ ಮನು ನೀವೊಂದ್ ಆಡಿಯೋ ಬಿಟ್ಟಿದ್ದಲ್ಲಪ್ಪ, ಏನಂತ? ಹೌದು, ನಾನ್ ಮಿಂಚು ನನ್ನ ಹೆಂಡ್ತಿ, ಓಕೆನಾ, ನಾನ್ ಮದ್ವೆ ಆಗ್ತೀನಿ, ನಾನು ಅವಳಿಗೆ ಏನೋ ಕುಡ್ದ್ಗೆ ಅಂದಾಗ ಏನೋ ಮಾಡ್ಬಿಟ್ಟಿದ್ದೆ, ಅವಳು ನನ್ನ ಹೆಂಡ್ತಿ, ಇನ್ ಪೇಮೆಂಟ್ನೆಲ್ಲ ನನ್ ಕೈಲೇ ತಗೊಂಡ್ ಕೊಡ್ಬೇಕು, ನಂದು ಅವಳದು ಏನೋ ಒಂದ್ ಸ್ವಲ್ಪ ಜಗಳ ಆಗಿತ್ತು, ಅದಕ್ಕೆ ದೂರ ಇದ್ದೆ, ಹಂಗೆ ಹಿಂಗೆ ಗಂಡ ಹೆಂಡ್ತಿ ಅಂದ್ರೆ ಹೊಡಿತೀನಿ ಬಡಿತೀನಿ ಹಂಗೆ ಹಿಂಗೆ. ನೀನ್ ಏನಾದ್ರೂ ಮಾಡ್ಕೊಳಪ್ಪ, ಕಟ್ಕೊಂಡ್ ಹೆಂಡ್ತಿ ಇದ್ದಾಳೆ, ಓಕೆನಾ, ಕಟ್ಕೊಂಡ್ ಹೆಂಡ್ತಿ ಇದ್ದು ನೀನ್ ಈ ತರ ಮಾಡಿರೋದು ಫಸ್ಟ್ ಆಫ್ ಆಲ್ ತಪ್ಪು. ಅದಾದ್ಮೇಲೆ ಓಕೆ ಮಿಂಚುನ ನನ್ನ ಹೆಂಡ್ತಿ ಅಂತಂದು ಇದನ್ ಮಾಡಿದ್ದ, ಏನೋ ನಿಮ್ಮಿಬ್ರ ಅಂಡರ್ಸ್ಟ್ಯಾಂಡಿಂಗು ಅಥವಾ ನಿನ್ನ ಹೆಂಡ್ತಿ ಮತ್ತೆ ಮಿಂಚು ನಿನ್ನ 3 ಅಂಡರ್ಸ್ಟ್ಯಾಂಡಿಂಗ್, ಯಾಕೆಂದ್ರೆ 3 ಕೂಡ ತುಂಬಾ ರೀಲ್ಸ್ ಗಳು ಮಾಡಿದ್ದಾರೆ. ಓಕೆನಾ? ನಿಮ್ 3 ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಿಮ್ ಸಂಸಾರ ನಿಮಗ್ ಬಿಟ್ಟಿದ್ದು ನೋಡಿ. ಆದ್ರೆ ನೀನು ತಿರುಚ್ಕೊಳ್ಳೋದಕ್ಕಂತೂ ಸಾಧ್ಯ ಇಲ್ಲ. ತಿರುಚ್ಕೊಂಡ್ರೆ ಇಲ್ಲಿ ಬಿಡೋರು ಯಾರು ಇಲ್ಲ. ಇಲ್ಲಿ ನೋಡಿ, ಒಂದು ವೇಳೆ ಇವ್ರು ಸುಮ್ನೆ ಹಿಂಗೇನೆ ನಾನ್ ಮಾಡಿಲ್ಲ, ನಾನ್ ಮಾತಾಡಿಲ್ಲ, ಹಾಗೆ ಹೀಗೆ ಅಂತ ಹೀಗೆ ಅದನ್ನ ಮುಚ್ಚಾಕ್ಬೋಣ ಅನ್ನೋ ಒಂದು ಭ್ರಮೆಯಲ್ಲಿ ಅದನ್ನ ಮುಚ್ಚಾಕೋಕ್ ಪ್ರಯತ್ನ ಪಟ್ರು. ಇವ್ರಿಗೆ ಏನಾಗುತ್ತೆ ಗೊತ್ತಾ, ಮುಂದೆ ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಖಂಡಿತವಾಗಿ, ಯಾಕೆಂದ್ರೆ ಇವಾಗ್ಲೇ ನೀವು ನೋಡಿದಿರಿ, ನಿರ್ದೇಶಕರು ಹೇಳ್ಕೊಂಡಿದ್ರು, ಇದೇನೋ ಅವ್ರದ್ದು ಕಟೌಟ್ ಹಾಕೊಂಡಿದ್ರೆ, ಈ ಸಿನಿಮಾದು ಮನು ಕಟೌಟ್ ಹಾಕೊಂಡಿದ್ರೆ ಅದನ್ನ ಶಿವಣ್ಣ ಅವ್ರ ಅಭಿಮಾನಿಗಳು ಯಾರೋ ಫೋನ್ ಮಾಡಿ ತೆಗ್ಸದ್ರಂತೆ. ಆಯ್ತಾ? ಇನ್ನು ನೆಕ್ಸ್ಟ್ ಒಂದ್ ಸಿನಿಮಾ ಮಾಡಿದ್ರು ಕೂಡ ಕಟೌಟ್ ಕೂಡ ಹಾಕಕ್ ಆಗಲ್ಲ. ಕಟೌಟ್ ಅಲ್ಲ ಸಿನಿಮಾ ಅನ್ನೋದು. ಅಲ್ಲ, ಹಿಂಗ್ ಇದೇನಾದ್ರು ಕ್ಲಾರಿಟಿ ಸಿಗ್ಲಿಲ್ಲ ಅಂತಂದ್ರೆ ಸಿನಿಮಾ ಅನ್ನೋದು ಹೇಳ್ತೀವಿ ಕೇಳಿ ಮಡೆನೂರು ಮನು ಅವ್ರೆ, ನಿಮ್ಮ ಸಿನಿಮಾ ಅನ್ನೋ ಶೂಟಿಂಗ್ ಆಗೋಕ್ಕೂ ಬಿಡಲ್ಲ. ಕರೆಕ್ಟ್, ಅದು ಸತ್ಯ. ಯಾಕೆಂತಂದ್ರೆ ಮಾತುಗಳನ್ನ ಆಡಿಲ್ಲ, ಪ್ರೊಡ್ಯೂಸರ್ಗಳು ಮುಂದೆ ಬರಲ್ಲ. ಯಾರು ಬರ್ತಾರ್ರಿ ಆ ಒಬ್ರು ಸ್ಟಾರ್ಸ್ ಗಳನ್ನ? ಅದ್ರಲ್ಲೂ ಏನ್ ಗೊತ್ತಾ, ಈಗ ಎಷ್ಟೋ ಶಿವಣ್ಣನೇ ಆಗ್ಲಿ, ಎಷ್ಟೋ ಹೊಸ ಕಲಾವಿದರುಗಳು ಪ್ರೋತ್ಸಾಹ ಮಾಡ್ತಾ ಇರ್ತಾರೆ. ಧ್ರುವ ಸರ್ಜಾ ಅವರು ಅದ್ ಯಾರೋ ಅವ್ನು ಅಮುಕು ಡುಮುಕು ಅಂದ್ಕೊಂಡ್ ಬಂದವನ್ನೆಲ್ಲನ ಒಂದೇ ಒಂದೊಂದು ಡೈಲಾಗ್ಗಳು ಫೇಮಸ್ ಆಗೋದ. ಅವನು ಒಂದೇ ಡೈಲಾಗ್, ಅಣ್ಣ ಅಮುಕು ಡುಮುಕು ಆರ್ಮಿ ಅಂದ್ಕೊಂಡ್ ಬಂದು ಪೆಂಗ್ರು ತರ ಆಡೋರು ಇವತ್ತಿಗೆ ಫೇಮಸ್ ಆಗ್ತಾ ಇದಾರೆ. ಇರ್ಲಿ, ಪರವಾಗಿಲ್ಲ, ಓಕೆನಾ? ಅದು ಧ್ರುವ ಸರ್ಜಾ ಅವರ ಜೊತೆಗೆ ನಿಂತ್ಕೊಂಡು ಒಂದೇ ಒಂದು ವಿಡಿಯೋ ಅಷ್ಟ್ರ ಮಟ್ಟಕ್ಕೆ ಸದ್ದು ಮಾಡ್ತು. ಇನ್ನು ದರ್ಶನ್ ಅವ್ರ ವಿಚಾರ ಅಂತ ಬಂದಾಗ ಹೇಳದ್ ಬೇಕಾಗಿಲ್ಲ ನಾವು. ಯಾಕೆಂತಂದ್ರೆ ಎಂತ ಸಿಚುವೇಶನ್ಸ್ ಬಂದ್ರು ದರ್ಶನ್ ಅವರ ಬೆಂಗಾವಲಾಗಿ ನಿಂತಂತವ್ರು ಕೋಟ್ಯಾಂತರ ಜನ ಅಭಿಮಾನಿಗಳು. ಸೊ ಈ 3 ಜನ ನಟರ ಬಗ್ಗೆ ಮಾತಾಡಿರತಕ್ಕಂಥದ್ದು. ಮತ್ತೆ ದರ್ಶನ್ ಅವರು ಎಷ್ಟು ಹೊಸ ಕಲಾವಿದರುಗಳನ್ನ ಬೆಳೆಸಿದಾರ್ರಿ, ಎಂತೆಂತ ಸಿನಿಮಾಗಳಿಗೆ ಕೈ ಹಿಡ್ದಿದಾರ್ರಿ. ಎಸ್, ಈ ತರ ಇದೆ ಮಡೆನೂರ್ ಮನು ಮತ್ತೆ ಮಿಂಚಿನ ಸಂಚು. ನೀನು
ಇದಕ್ಕೆ ಉತ್ತರ ಕೊಡ್ಲೇಬೇಕು. ಕೊಡ್ಲೇಬೇಕು. ಓಕೆನಾ? ಕೊಟ್ಟಿಲ್ಲ ಅಂದ್ರೆ ಅವ್ರು ಮುಂದೆ ಬಚಾವ್ ಬಚಾವಾಗೋದು ಬಹಳ ಕಷ್ಟ ಇದೆ. ಸುಮ್ನೆ ಇಲ್ಲಿಗೆನೆ ನಿಮ್ದು ಇಲ್ಲಿಗೆ ಉತ್ತರ ಕೊಟ್ಬಿಟ್ಟು ಹೋದ್ರೆ ಓಕೆ. ಮಿಂಚು ನಾನು ಓಕೆ ಮಡೆನೂರ್ ಮನು ಬಗ್ಗೆ ಆರೋಪ ಮಾಡ್ಬಿಟ್ಟಿದೀನಿ ಹಂಗೆ ಹಂಗೆ ಅಂತ ನೀನ್ ತಪ್ಪಿಸ್ಕೊಂತೀನಿ ಅಂದ್ಕೊಂಡ್ರೆ ಅದ್ ಸಾಧ್ಯ ಇಲ್ಲ. ಇನ್ನು ಮಡೆನೂರ್ ಮನು ಓಕೆ ಇದು ನಿಂಗೇನೆ ಮಾತಾಡ್ಕೊಂಡ್ ಬಗೆಹರಿಸ್ಕೊಂತೀವಿ ನಾವು ಹಂಗೆ ಹಿಂಗೆ ನಾನ್ ಶಿವಣ್ಣನ ಮನೆ ಹತ್ರನು ಹೋಗ್ತೀನಿ, ದರ್ಶನ್ ಅವ್ರ ಮನೆ ಹತ್ರನು ಹೋಗ್ತೀನಿ ಅಂದ್ರೆ ಯಾರು ಬಿಡೋದು ಇಲ್ಲ. ನಿನ್ ಮನೆ ಹತ್ರ ಹೋಗ್ತೀನಿ, ನಿನ್ಗೆ ಇಷ್ಟ ಬಂದಾಗ ಹೋಗ್ತೀನಿ, ಇಷ್ಟ ಬಂದಾಗ ಬೈತೀನಿ ಅಂದ್ರೆ ಯಾರು ಬಿಡೋದಕ್ಕೂ ತಯಾರಿಲ್ಲ. ಇದಕ್ಕೆ ಫಸ್ಟ್ ಸ್ಪಷ್ಟನೆ ಕೊಟ್ಟು ಆಮೇಲೆ ನಿನ್ ಮನೆ ಹತ್ರ ಹೋದ್ರೆ ರಾಜ್ಯಾತೀತ್ಯ ಇರುತ್ತೆ ನಿನ್ಗೆ. ಓಕೆನಾ? ಯಾರದೇ ಮನೆ ಹತ್ರ ಹೋದ್ರು ರಾಜ್ಯಾತೀತ್ಯ ಇರುತ್ತೆ. ಅದನ್ ಬಿಟ್ಟು ನೀನ್ ಸ್ಪಷ್ಟನೆ ಕೊಡ್ಲಿಲ್ಲ ಅಂದ್ರೆ ಖಂಡಿತವಾಗಿ ಇದಕ್ಕೆ ಮುಕ್ತಿ ಅಂತೂ ಸಿಗಲ್ಲ, ನಿನ್ಗೂ ಮುಕ್ತಿ ಸಿಗಲ್ಲ, ಹೇಳ್ತಾ ಇದ್ದೀನಿ. ಎಸ್, ಇದಾಗಿತ್ತು ಇವತ್ತಿನ ಸ್ಟೋರಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.